ಡೆಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಜೆಡಿಎಸ್ ಅವರು. ಈ SRI ಪ್ರಕ್ರಿಯೆ ಸರಿಯಾಗಿಲ್ಲ, ಕರ್ನಾಟಕದಲ್ಲಿ ಹೊಸದಾಗಿ ಮಾಡಬೇಕು. ಇಲ್ಲ ಸರ್, ನೋಡಿ ನಾವು ಅದೇ ಕೇಳಿರೋದಲ್ಲ. ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನ್ ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಬಿಜೆಪಿಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿ ಅವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ರು, ದೂರು ಕೊಟ್ರು. ಅದಾದ್ಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದ್ಬಿಟ್ಟು ಎಲ್ಲರಿಗೂ ಹೊರಗೆ ಹಾಕಿದ್ರು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗ್ ಮಾಡ್ಬೇಕು, ಇವ್ರು ಹತ್ತಂಗ್ ಮಾಡ್ಬೇಕು, ಅಷ್ಟೇ ಇರೋದು ಅದ್ರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗ್ಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷ ವಿರೋಧ ಮಾಡ್ತಾ ಇದೆ ಸರ್. ನೋಡಿ, ಅವ್ರು ಇರ್ಬೋದು, ನಾವ್ ಇರ್ಬೋದು, ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನ್ ಹೇಳ್ತಾ ಇರೋದು, ಇವ್ರದ್ದು ನಮ್ಮ ಬಿಜೆಪಿ JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ, ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನ ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ನಮ್ಗೆ ಉತ್ತರ ಬಂದಿಲ್ಲ. ನೋಡೋಣ ಏನ್ ಮಾಡ್ತಾರಂತ. ಇವ್ರ ಹೇಳಿದ್ಕೆ ಏನ್ ಮಾಡ್ತಾರೆ ನೋಡೋಣ. ನಿನ್ನೆ CM ಅವರು ಹೇಳಿದರೆ ವರದಿ ತರಿಸ್ಕೊಂಡು ಬರ ಘೋಷಣೆ ಮಾಡ್ತೇವೆ ಅಂತ. ವರದಿ ಕೊಡೋದು ನಮ್ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ ಜವಾಬ್ದಾರಿ ಅಲ್ಲ. ಬಹಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿ ಅವರು ಏನ್ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನ್ ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನ ಸಲ್ಲಿಸಬೇಕಾಗ್ತದೆ. ಇನ್ನ ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತೆ ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತೆ ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲಾನು ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನ ಈ ಪ್ರಕ್ರಿಯೆಯನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನ್ ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನ ತಯಾರು ಮಾಡ್ತೀವಿ. ಆದ್ರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಘೋಷಣೆ ಆಗಿಲ್ಲ, ವರದಿನೂ ಇನ್ನೂ ತರಿಸ್ಕೊಂಡಿಲ್ಲ ಸರ್. ಆಗ್ಲೇ 10,000 ಕೋಟಿ ಬೇಡಿಕೆ ನೀಡ್ತಾ ಇದ್ದಾರೆ. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ, ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗ್ಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗ್ಲಾರ್ದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದಾರೆ ನಿನ್ನೆ. ಒಳ್ಳೇದಲ್ಲ. ಈಗ ಮತ್ತೆ ಬಿಜೆಪಿ ಅವರಿಗೆ ಹೇಳಿ, ಈಗ RDPR ನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿ ಅವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ ನಲ್ಲಿ ನಾವು ಟಾಪ್ 3 ನಲ್ಲಿ ಇದೀವಿ. ನಿಮ್ ಡೆವಲ್ಯೂಷನ್ ಆಫ್ ಫಂಡ್ಸ್ ನಲ್ಲಿ ನಂಬರ್ 1 ಇದೀವಿ. ತೆರಿಗೆ ಕಲೆಕ್ಷನ್ ನಲ್ಲಿ RDPR ನಲ್ಲಿ ನಂಬರ್ 1 ಇದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವ್ದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರ್ದಿದ್ದಾರೆ, ಅವ್ರು ಬರ್ದಿದ್ದಾರೆ, ಇವ್ರು ಬರ್ದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡ್ಲಿ, ಟೈಮ್ ಇಸ್ಕೊಡ್ತೀನಂತೆ. ಚನ್ನಪಟ್ಟಣ ತಹಸೀಲ್ದಾರ್ ಅವರನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವಂತಹದ್ದು ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಗಿರೀಶ್ ಅವರು. ಅದು ಈಗ ಗಮನಕ್ಕೆ ಬಂದಿರೋದು ಅದು. ಸೊ ಲೆಟ್ ಮಿ ವೆರಿಫೈ ದ ಫ್ಯಾಕ್ಟ್ಸ್. ಇನ್ನ ಅದ್ರ ಬಗ್ಗೆ ಇನ್ನ ಹೆಚ್ಚು ಮಾಹಿತಿಯನ್ನ ತರಿಸ್ಕೊಂಡು ತಮ್ಮ ಮುಂದೆ ಬರ್ತೀವಿ. ಹುಣಸೂರು MLA ಹರೀಶ್ ಗೌಡ್ರ ವೈಫ್
ಅಂದ್ರೆ ಅವ್ರಿಗೆ ಕೇಳಿದಾಗ comment ನಿನ್ನೆ ಕಂಪ್ಲೇಂಟ್ FIR ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. action ಇಲ್ಲ ಆಗುತ್ತೆ, ಯಾವುದೇ ಇರ್ಬೋದು, ಸಮಯ ತಗೊಳತ್ತಲ್ಲ. ಈಗ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಸ್ಟೇಟ್ಮೆಂಟ್ ನಾನು ನೋಡಿದೆ. ಕೆಲವು ಸೆಲೆಬ್ರಿಟೀಸಿಗೆ ಯಾವ ನ್ಯಾಯ ಒದಗಿಸ್ಕೊಟ್ಟಿದ್ರೆ ಅದನ್ನು ಏನು 24 ತಾಸಿನಲ್ಲಿ ಆಗಿಲ್ಲ ಅಲ್ಲ. ಈಗ ಮೊನ್ನೆನೂ ಕೂಡ ಒಬ್ರು ಚಿತ್ರನಟಿ ಬಗ್ಗೆ AI ದೃಶ್ಯನ ತಾವು ನೋಡಿದ್ವಿ. ಇಟ್ ಟುಕ್ ಅಸ್ ಟೈಮ್ ಬಟ್ ವಿ ವಿಲ್ ಕ್ರ್ಯಾಕ್ ಇಟ್. ಏನೇ ಇದ್ರೂ ಕೂಡ ಎಲ್ಲರಿಗೂ ನ್ಯಾಯ ಒಂದೇ, ಸ್ವಲ್ಪ ಸಮಯ ಆಗುತ್ತೆ. ವಿ ವಿಲ್ ಟೇಕ್ ಆಕ್ಷನ್. ಬೆಳಗಾವಿಯಲ್ಲಿ RSS ಪ್ರಚಾರ ಸಭೆ ನಡೀತಾ ಇದೆ. ನಡೀಲಿ, ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ. ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಸರ್. ಅಲ್ಲ, ನೀವು ಅನುಮತಿ ಅನುಮತಿ ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ. ಸರ್ ಅದಕ್ಕೆ ಕೇಳ್ಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ಬೇಕಲ್ವಾ? ಅವ್ರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್.